ತುಳುಕೂಟ ಕುವೈಟ್ ಇದರ 20ನೇ ವಾರ್ಷಿಕ ಮಹಾಸಭೆಯು ನಾಳೆ ಸಂಜೆ 4 ಗಂಟೆಗೆ ಕುವೈಟ್ನ ಸಾಲ್ಮಿಯಾದಲ್ಲಿ ನಡೆಯಲಿದೆ. ಗಲ್ಫ್ ರಾಷ್ಟ್ರದಲ್ಲಿದ್ದು ತುಳು ಕಂಪನ್ನು ಪಸರಿಸುತ್ತಿರುವ ತುಳುಕೂಟವು ವಿವಿಧ ಕಾರ್ಯಕ್ರಮಗಳ ಮೂಲಕ ಈಗಾಗಲೇ ಜನಮನ್ನಣೆ ಗಳಿಸಿದೆ. ಇನ್ನು ನಾಳೆ ನಡೆಯಲಿರುವ ವಾರ್ಷಿಕ ಮಹಾಸಭೆಯಲ್ಲೂ ವಿವಿಧ ಕಾರ್ಯಕ್ರಮಗಳಿಗೆ ಸಾಲ್ಮಿಯಾದ ಇಂಡಿಯನ್ ಕಮ್ಯುನಿಟಿ ಸ್ಕೂಲ್ ಸಾಕ್ಷಿಯಾಗಲಿದೆ. ಇನ್ನು ಮಹಾಸಭೆಯ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಕ್ರಿಸ್ಮಸ್ ಸಂಭ್ರಮಾಚರಣೆಯೂ ಕೂಡ ನಡೆಸುವುದಾಗಿ ತುಳುಕೂಟ ಕುವೈಟ್ ಇದರ ಪ್ರಮುಖರು ತಿಳಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಜೊತೆ ರಮೇಶ್ ಶೇಖರ್ ಭಂಡಾರಿ ಅವರಿದ್ದಾರೆ, ತುಳುಕೂಟ ಅಧ್ಯಕ್ಷರು. ಸರ್ ನಮಸ್ತೆ. ನಮಸ್ತೆ ಸರ್. ರಮೇಶ್ ಶೇಖರ್ ಭಂಡಾರಿ ಅವರು ತುಳುಕೂಟದ ಅಧ್ಯಕ್ಷರು. ತುಳುಕೂಟ ಕುವೈಟ್ ಇದರ 20ನೇ ವಾರ್ಷಿಕ ಮಹಾಸಭೆ ಹಿಂದಿನಿಂದಲೂ ಕೂಡ ಗಲ್ಫ್ ರಾಷ್ಟ್ರದಲ್ಲಿ ತುಳು ಕಂಪನ್ನು ಪಸರಿಸುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದೆ ತುಳುಕೂಟ ಕುವೈಟ್. ನಮ್ಮ ಕರಾವಳಿ ಭಾಗದಿಂದ ನಮ್ಮ ಕಡೆಯಿಂದ ಧನ್ಯವಾದಗಳು. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ತಾವು ಏನು ಹೇಳ್ತೀರಾ ಸರ್? ತುಳುಕೂಟ ಕುವೈಟ್ ಅಂದ್ರೆ ಕುವೈಟ್ನಲ್ಲಿ ನೆಲೆಸಿರುವ ಸರ್ವ ಧರ್ಮದ ತುಳುವರ ಪ್ರೀತಿಯ ಕುಟುಂಬ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದೇ ತುಳುಕೂಟ ಕುವೈಟ್. ಇದರ 20ನೇ ವಾರ್ಷಿಕ ಮಹಾಸಭೆ ನಾಳೆ ಅಂದ್ರೆ ಫ್ರೈಡೆ 4 ಗಂಟೆಗೆ ಸರಿಯಾಗಿ ಇಂಡಿಯನ್ ಕಮ್ಯುನಿಟಿ ಸ್ಕೂಲ್ ಸಲ್ಮಿಯಾ ಕುವೈಟ್ ಇದರ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿದೆ. ಈ ವಾರ್ಷಿಕ ಮಹಾಸಭೆಯ ಮೊದಲ ಹಂತದಲ್ಲಿ ಸ್ವಾಗತ ಭಾಷಣ, ಸ್ವಾಗತ ನೃತ್ಯ, ದೀಪ ಬೆಳಗುವುದರ ಮೂಲಕ ಪ್ರಾರಂಭವಾಗಿ ವಾರ್ಷಿಕ ವರದಿ ಮತ್ತೆ ಲೆಕ್ಕಪತ್ರ ಮಂಡನೆ, ಅತ್ಯುತ್ತಮ ಸಹಯೋಗ ಕೊಟ್ಟ ಸಮಿತಿಯ ಸದಸ್ಯರ ಸನ್ಮಾನ, ಮತ್ತೆ ಅತಿ ಹೆಚ್ಚು ಫಂಡ್ ಅನ್ನು ತಂದ ದೇಣಿಗೆಯನ್ನು ಕೊಟ್ಟ ಸದಸ್ಯರ ಸನ್ಮಾನ, ತುಳು ಪರ್ವದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಕಲಾವಿದರಿಗೆ ಗೌರವ ಪತ್ರ ವಿತರಣೆ ಇತ್ಯಾದಿ ನಡೆಯಲಿದೆ. ಅದೇ ರೀತಿ ಕಾರ್ಯಕ್ರಮದ 2ನೇ ಹಂತದಲ್ಲಿ ಅಧ್ಯಕ್ಷರು ಹಾಗೂ ಮ್ಯಾನೇಜ್ಮೆಂಟ್ ಕಮಿಟಿಯ ಅಂದ್ರೆ 9 ಸದಸ್ಯರಿದ್ದಾರೆ. 9 ಮತ್ತೆ ಅಧ್ಯಕ್ಷರು ಸೇರಿ 10 ಜನರ ಮ್ಯಾನೇಜ್ಮೆಂಟ್ ಕಮಿಟಿಯ ಚುನಾವಣಾ ಪ್ರಕ್ರಿಯೆ ನಡೀತದೆ. ಅದನ್ನು ರಿಟರ್ನಿಂಗ್ ಆಫೀಸರ್ ನೆರವೇರಿಸಿ ಕೊಡಲಿದ್ದಾರೆ. ತದನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ ನೃತ್ಯ, ಹಾಡು, ಮತ್ತೆ ಕಿರುನಾಟಕ, ಮ್ಯೂಸಿಕ್ ಅಂತೇಳಿ ನಾನಾ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಲಿದೆ. ಅದರ ಒಟ್ಟಿಗೆ ಕ್ರಿಸ್ಮಸ್ ಆಚರಣೆ ಕೂಡ ನಡೆಯಲಿದೆ. ಹೌದೌದು, ವೆರಿ ಇಂಟ್ರೆಸ್ಟಿಂಗ್. ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಕ್ರಿಸ್ಮಸ್ ಸಂಭ್ರಮಾಚರಣೆ ಕೂಡ ನಡೀಲಿಕ್ಕಿದೆ ಈ ಸಂದರ್ಭದಲ್ಲಿ ಅಲ್ವಾ? ಹೌದು, ನಾನು ಮೊದಲು ಹೇಳಿದಾಗೆ ಇದು ಸರ್ವ ಧರ್ಮದ ತುಳುವರ ಕುಟುಂಬ ಅಂತೇಳಿ. ಸೊ ನಾವು ಎಲ್ಲಾ ರೀತಿಯ ಸಂಭ್ರಮವನ್ನು ಕೂಡ ಆಚರಿಸ್ತೇವೆ. ಓಕೆ, ಗಣ್ಯ ವ್ಯಕ್ತಿಗಳ ಬಗ್ಗೆ ಹೇಳ್ತೀರಾ ಸರ್? ಯಾರೆಲ್ಲ ಅತಿಥಿಗಳು ಭಾಗವಹಿಸಲಿದ್ದಾರೆ, ಹೇಗೆ ಅಂತ ಹೇಳಿ? ಆಕ್ಚುಲಿ ಇದರಲ್ಲಿ ನಮ್ಮ ತುಳುಕೂಟ ಕುವೈಟ್ನ ಸಲಹಾ ಸಮಿತಿಯ ಸದಸ್ಯರು ಕೂಡ ಎಲ್ಲ ಬರ್ತಾರೆ, ಮತ್ತೆ ಇಲ್ಲಿಯ ಲೋಕಲ್ ಉದ್ಯಮಿಗಳೆಲ್ಲ ಬರ್ತಾ ಇದ್ದಾರೆ. ಆಕ್ಚುಲಿ ಇದು ತುಳುಕೂಟ ಮೆಂಬರ್ನ ಅವರ ವಾರ್ಷಿಕ ಸಭೆ ಆದ್ರಿಂದ ಹೆಚ್ಚಿನವರಿಗೆ ಅಷ್ಟು ಇದರಲ್ಲಿ ಆಸ್ಪದ ಇಲ್ಲ. ಹೆಚ್ಚಾಗಿ ಇದು ತುಳುಕೂಟ ಕುವೈಟ್ನ ಮೆಂಬರ್ ಮತ್ತು ಅವರ ಕುಟುಂಬದವರಿಗೆ ಸೀಮಿತವಾಗಿರುವಂತಹದ್ದು. ನಾನು ಮುಂಚೆ ಹೇಳಿದಾಗೆ ನಮ್ಮ ತುಳುಕೂಟದಲ್ಲಿ ಸಾಧಾರಣ ಒಂದು 5,000 ಜನ ರಿಜಿಸ್ಟರ್ಡ್ ಮೆಂಬರ್ ಇದ್ದಾರೆ. ಇದು ಅವರಿಗೆ ಸೀಮಿತಪಟ್ಟಂತದ್ದು. ಅಂದ್ರೆ ಇದರಲ್ಲಿ ಲೆಕ್ಕಪತ್ರ ಮಂಡನೆ, ಈ ವರ್ಷದಲ್ಲಿ 20ನೇ ವರ್ಷದಲ್ಲಿ ಏನೆಲ್ಲ ಕಾರ್ಯಕ್ರಮ ಆಗಿದೆ ಅದರ ಸಂಪೂರ್ಣ ವಿವರವನ್ನು ಆ ಸಭೆಯಲ್ಲಿ ಇಡ್ತೇವೆ. ಹಾಗೆಯೇ ಮತ್ತೆ ಹೊಸ ಇದು ಮ್ಯಾನೇಜ್ಮೆಂಟ್ ಕಮಿಟಿಯ ರಚನೆ ಕೂಡ ಆಗತ್ತೆ, ಇಲೆಕ್ಷನ್ ಕೂಡ ಆಗತ್ತೆ. ಎಸ್, ಧನ್ಯವಾದಗಳು ರಮೇಶ್ ಶೇಖರ್ ಭಂಡಾರಿ ಅವರು. ಒಂದು ಒಳ್ಳೆಯ ಕಾರ್ಯ. ತಾವು ಗಲ್ಫ್ ರಾಷ್ಟ್ರದಲ್ಲಿದ್ದು ತುಳು ಕಂಪನ್ನು ಪಸರಿಸುವಂತಹ ಕಾರ್ಯಕ್ರಮಗಳನ್ನು ತಾವು ಮಾಡ್ತಾ ಇದ್ದೀರಾ, ನಮಗೂ ಕೂಡ ಹೆಮ್ಮೆ ಇದೆ. ಇನ್ನಷ್ಟು ತಮ್ಮ ಕಾರ್ಯಕ್ರಮಗಳು ಜಾತಿ ಧರ್ಮ ಇದೆಲ್ಲವುಗಳನ್ನು ಮೀರಿ ನಮ್ಮ ತುಳು ಭಾಷೆಗೆ ತಮ್ಮ ಕೊಡುಗೆ ಇರಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಖಂಡಿತ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.